ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವಿಡಿಯೋ. ಇವತ್ತು ಬೆಳಗ್ಗೆನೇ ಹೊರಟಿದ್ದೀನಿ. ಟೈಮ್ ಬಂದುಬಿಟ್ಟು 5:30. ಬನ್ನಿ, ಒಂದು ಒಳ್ಳೆ ಡೆಸ್ಟಿನೇಷನ್ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ. ನಿನ್ನೆ ಸಂಜೆ ಮಳೆ ಆಗಿರೋದ್ರಿಂದ ರೋಡೆಲ್ಲ ತುಂಬ ಕೆಸರಾಗಿದೆ. ಇದು ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ 5:30 ಯಾರೂ ಎದ್ದಿರಲ್ಲ. ಸರಿ, ಓಕೆ, ಬನ್ನಿ. 2 ಮೀಟಪ್ ಪಾಯಿಂಟ್ ಇದೆ. ಸೊ ನನ್ನ ಜೊತೆ ಇವತ್ತು ಇಬ್ಬರು ಜಾಯ್ನ್ ಆಗ್ತಾಯಿದ್ದಾರೆ. ಸೊ ಬೇಗ ಮೀಟಪ್ ಪಾಯಿಂಟ್ಗೆ ಹೋಗೋಣ, ಬನ್ನಿ, ಓಡೋಣ. ಬನ್ನಿ, ಹೆಬ್ಬಾಳದಲ್ಲಿ ಒಂದು ಮೀಟಪ್ ಪಾಯಿಂಟ್ ಇದೆ. 5:30 ಪ್ಲ್ಯಾನ್ ಇದ್ದಿದ್ದು ಮೀಟಪ್ಪು. ಆಲ್ರೆಡಿ 10 ಮಿನಿಟ್ಸ್ ಲೇಟು. ಬನ್ನಿ, ಹೋಗೋಣ. ಆಯಿತು, 3 ಜನ ಮೀಟಪ್ ಆಯಿತು. ಸೊ ಇವಾಗ ನಾವು ಕರೆಂಟ್ಲಿ ಗುರುಗುಂಟೆಪಾಳ್ಯದ ಹತ್ರ ಇದ್ದೀವಿ. ಬನ್ನಿ, ಇದೇ ಲೈನು. ಒಂದು MT, ಒಂದು ಇಂಟರ್ಸೆಪ್ಟ್ರು, ಇನ್ನು R15M ಮಾನ್ಸ್ಟರ್ ವರ್ಷನ್ನು. ಸೊ ಬನ್ನಿ, ಹೊರಡೋಣ. ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸಂಜಯ್ ಆ್ಯಂಡ್ ಜಿನು. ಐ ಹೋಪ್ ಇಟ್ ವಿಲ್ ಬಿ ಅ ಗುಡ್ ರೈಡ್. ಬನ್ನಿ, ಹೊರಡೋಣ. ನಾಯ್ಸ್ ನೋಡ್ಕೊಳ್ಳಿ ಅದ್ರದ್ದು. ಇದೆ ಥ್ರಾಟಲ್. ಕ್ರೇಜಿ. ಓಕೆ, ಹೊರಡೋಣ. R15 ಸಕ್ಕದಾಗಿ ತೋರ್ತಾ ಇದೆ ಗುರು. ಅದು ಮಾನ್ಸ್ಟರ್ ಎಡಿಷನ್ನು. ಆ ರೈಡಿಂಗ್ ಗೇರ್ಸಲ್ಲಿ ಫುಲ್ಲಿ ಸ್ಪೋರ್ಟ್ಸ್ ಬೈಕ್ ಥರ ಕಾಣಿಸ್ತಾ ಇದೆ. ಯಾಕೋ ತುಂಬ ಟ್ರಾಫಿಕ್ ಇದೆ ಇವತ್ತು ಪೀಣ್ಯ ಫ್ಲೈಓವರ್ ಮೇಲ್ಗಡೆ. ಯೂಶ್ವಲಿ ಅರ್ಲಿ ಮಾರ್ನಿಂಗ್ ಇಷ್ಟೊಂದು ಟ್ರಾಫಿಕ್ ಇರಲ್ಲ. ಆ್ಯಕ್ಚುಲಿ ವೀಕೆಂಡ್ಸ್ ಆಗಿರೋದ್ರಿಂದ ಹೊರಗಡೆ ಔಟ್ಸ್ಕರ್ಟ್ಸ್ ಹೋಗೋರು ತುಂಬ ಇರ್ತಾರೆ, ಹಾಗಾಗಿ ತುಂಬ ಟ್ರಾಫಿಕ್ ಇದೆ. ಆ್ಯಕ್ಚುಲಿ ನಾನು ರಾಯಲ್ ಓಕ್ ಶೋರೂಮ್ ಹತ್ರ ಲೆಫ್ಟ್ ತಗೋಬೇಕಿತ್ತು, ನೈಸ್ ರೋಡಿಗೆ ಹೋಗ್ಬೇಕಿದ್ರೆ. ಬಟ್ ಡೆಸ್ಟಿನೇಷನ್ ಮಿಸ್ ಆಯಿತು. ಅಲ್ಲೊಂದು ಲೆಫ್ಟನ್ನು ಮಿಸ್ ಮಾಡಿಬಿಟ್ಟೆ. 4 to 5 ಕಿಲೋಮೀಟರ್ಸ್ ಮುಂದೆ ಹೋಗಿತ್ತು. ಅಲ್ಲೊಂದು ಪಿಟ್ ಸ್ಟಾಪ್ ಹಾಕ್ಕೊಂಡು ಟೀಗೆ ಪುನಃ ಸರ್ವಿಸ್ ರೋಡಲ್ಲಿ ವಾಪಸ್ ಬಂದು ಇವಾಗ ತಗೋಬೇಕು ನೈಸ್ ರೋಡನ್ನು. ಬನ್ನಿ, ಹೋಗೋಣ. ಇವತ್ತಿನ ರೈಡ್ ಮಾತ್ರ ಕ್ರೇಜಿಯಾಗಿರುತ್ತೆ. ಅದು ಅರ್ಲಿ ಮಾರ್ನಿಂಗು ವಿತ್ 2 ಲೆಜೆಂಡ್ರಿ ಬೈಕ್ಸ್. ಚಚ್ಚಾಡ್ಬಿಡ್ತಾರೆ. ನೈಸ್ ರೋಡ್ ಬಂದಿದ್ರೆ ಸಾಕು, ಹುಡುಗರು ಥಾಟಲ್ ಮೇಲೆ ಕಂಟ್ರೋಲೇ ಇಲ್ಲ. ಲುಕ್ ಎಟ್ ದೆಮ್. ಕ್ರೇಜಿ ಗುರು. ವಾವ್, ಎಕ್ಸಾಸ್ಟ್ ನೋಟ್ ಇದೆಯಲ್ಲ ಇಂಟರ್ಸೆಪ್ಟ್ದು, ಹಂಗೆ ಬಡಿತಾ ಇದೆ. ಕ್ರೇಜಿ ಸೌಂಡು. ಬನ್ನಿ, ನೈಸ್ ರೋಡ್ಗೂ ಟೋಲ್ ಕಟ್ಟಿ ಹೋಗಬೇಕು.
ಒಂದು ನಿಮಿಷ. 16 ಕಿಲೋಮೀಟರ್ ಲೆಫ್ಟ್ ತಗೋಬೇಕು. ಸ್ಪೀಡ್ ಲಿಮಿಟ್ ಇದೆಯಾ? ಸ್ಪೀಡ್ ಲಿಮಿಟ್ ಇದೆಯಾ? ಎಷ್ಟು 100? ಹಾಂ ಹಾಂ ಹಾಂ. ಹೌದಾ? ಸೋನಿ ಸ್ಪೀಡ್ ಲಿಮಿಟ್ ಕೇಳಿದೆ 80 ಅಂತ ಹೇಳಿದ್ರು. ಬನ್ನಿ ನೋಡೋಣ. ವೀಕೆಂಡು ಪೊಲೀಸ್ ಗೀಜೀಸ್ ಹಾಕೊಂಡ್ರೆ ಕಷ್ಟ. ಅದು ಎಕ್ಸಾಸ್ಟ್ ಬೇರೆ ಚೇಂಜ್ ಇದೆ. Wow, what a view, man. ಸಕ್ಕತ್ತಾಗಿದೆ ಗುರು ರೋಡು, ಕ್ರೇಜಿ. ಕ್ರೇಜಿ. ಬನ್ನಿ. ಸ್ಪೀಡ್ 80 ಇದೆ. ಆಲ್ರೆಡಿ ಸ್ಪೀಡ್ ಲಿಮಿಟಲ್ಲಿ 110 ಕ್ರಾಸ್ ಆಗಿಬಿಟ್ಟಿದೆ. ಬಟ್ ಅಲ್ಲಿ ಎಕ್ಸಿಟ್ ಆಗುವಾಗ ಪ್ರಾಬ್ಲಮ್ ಆಗುತ್ತೆ ಯಾರಾದರೂ ಕಾಪ್ಸ್ ಇದ್ರೆ. ಮತ್ತೇನು ಪ್ರಾಬ್ಲಮ್ ಇಲ್ಲ. ಕ್ರೇಜಿ ಆಗಿತ್ತು ಗುರು ರೈಡು. ವಾಡ ಮಷೀನ್ ಮ್ಯಾನ್. ಅವ್ನು ಯಾರು ಗುರು ವೈಟ್ ಶರ್ಟು ಕಾಕಿ ಪ್ಯಾಂಟ್ ಹಾಕೊಂಡಿದ್ದೆ. ನಾ ಕಾಪ್ಸ್ ಅನ್ಕೊಂಡ್ಬಿಟ್ಟೆ. It's time to exit the nice road. ಕ್ರೇಜಿ ಆಗಿತ್ತು ಗುರು ರೈಡು. ಈ ಥರ ಅರ್ಲಿ ಮಾರ್ನಿಂಗ್ ಇಂಥ ರೋಡ್ಗಳಲ್ಲಿ ರೈಡ್ ಮಾಡೋದಿದೆಯಲ್ಲ, ಬೇರೆ ಲೆವೆಲ್ ವೈಬು. ಇದು ಯಾವುದೋ ಹಳ್ಳಿ ರೋಡ್ ತೋರಿಸ್ತಾ ಇದೆ ಗುರು ಒಳಗಡೆ. ಆ್ಯಕ್ಚುಲಿ ಇದು ಇಂಥ ಇಂಟೀರಿಯರ್ ಪ್ಲೇಸ್ಗಳಲ್ಲಿ ಗೂಗಲ್ ಮ್ಯಾಪನ್ನು ನಂಬೋಕ್ಕಾಗಲ್ಲ. ಯಾವ್ಯಾವುದೋ ರೂಟ್ ತೋರಿಸ್ಬಿಡುತ್ತೆ. ಅದು ಅಲ್ಲಿ ಹೋಗಿ ನೋಡಿದ್ರೆ ರೂಟೇ ಇರಲ್ಲ. ಇವಾಗ ಮ್ಯಾಪಲ್ಲಿ ತೋರಿಸ್ತಾ ಇದೆಯಪ್ಪ ಮುಂದ್ಗಡೆ ಒಂದು ಕನೆಕ್ಟಿಂಗ್ ರೋಡು. ನೋಡೋಣ. ಈ ರೋಡ್ ನೋಡಿ ಕ್ರೇಜಿ ಆಗಿದೆ. ಲೆಟ್ಸ್ ಟೇಕ್ ಅಡ್ವಾಂಟೇಜ್. ವಾವ್, ವಾಟ್ ಅ ರೋಡ್ ಬ್ರೋ, ಕ್ರೇಜಿ.
ಸೈಡಿಂದ ಫೀಲ್ಡು ಗದ್ದೆ. ವಾವ್, ಆ ಕಡೆ ವ್ಯೂ ನೋಡಿ. ಒಂದೊಳ್ಳೆ ಸ್ಟ್ರೆಚ್ ಇದೆ, ನೋಡೋಣ. ಏನು ಸಖತ್ತಾಗಿದೆ ಗುರು ರೋಡು. ವಾವ್, ಅಲ್ಲೇ ಲೆಫ್ಟ್ ತಗೋಬೇಕಿತ್ತು ತಾನೆ, ಅಲ್ಲೇ ಲೆಫ್ಟ್ ತೋರಿಸ್ತಾ ಇದೆ ತಾನೆ. ಅಲ್ಲಿ ಮುಂದೆ ಒಳಗಡೆ ಹೋಗ್ಬೇಕಾ? ಹಾಂ ಹಾಂ, ಓಕೆ ಓಕೆ ಓಕೆ, ಹಾಂ. ಬೆಟ್ಟಕ್ಕೆ ಯಾವ ಕಡೆ ಅಣ್ಣ? ಬೆಟ್ಟಕ್ಕೆ ರೂಟ್ ಯಾವ್ದು? ಹಾಂ, ಅಲ್ಲೇ ಒಳಗ. ಓಕೆ ಓಕೆ. ವಾವ್, ಸಕ್ಕತ್ತಾಗಿದೆ. ಘಾಟ್ ಸೆಕ್ಷನ್ ಹರಿದಾಗಿದೆ. ಲಾಸ್ಟ್ ಟೈಮ್ ನಾವು ಬಂದವಾಗ ಫುಲ್ ಮಡ್ಡಿ ರೋಡ್ ಇತ್ತು. ಆಗುತ್ತೋ ಎಲ್ಲೋ ಗೊತ್ತಿಲ್ಲ, ಆಫ್ ರೋಡಿಂಗ್ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ. ಆ್ಯಕ್ಚುಲಿ ಗಾಡಿಗಳನ್ನೆಲ್ಲ ನಿಲ್ಲಿಸಿದ್ದಾರೆ, ನಾವು ಮಾತ್ರ ಮುಂದೆ ಬರ್ತಿದ್ದೀವಿ, ನೋಡೋಣ. ಈಸಿ ಗುರು, ಆರಾಮಾಗಿ ಹೋಗುತ್ತೆ, ನೋಡ ಪ್ರಾಬ್ಲಮ್. Wow, look at the location. It's awesome, marvelous, extraordinary. This is what we deprived of living in the city. Eventually we end up in searching for that. That is nature. Look at the lineup, guys. R15M with monster version, Interceptor 650 and the new VMT15 V2. It's a crazy lineup for the first time riding with group. Let's take a photo first. Beautiful location. What a greenery. ತುಂಬ ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಅಷ್ಟೊಂದು ಕ್ರೌಡ್ ಇಲ್ಲ. ನಾವು ಎಕ್ಸಿಟ್ ಆಗುವಾಗ ಕ್ರೌಡ್ ಸ್ಟಾರ್ಟ್ ಆಗ್ತಾ ಇದೆ. ಹೇಗೆ ಅನಿಸ್ತು ರೈಡಿಂಗು? ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೇ ಥರ ರೈಡಿಂಗ್ ಇನ್ನು ಮುಂದೆ ಮಾಡ್ತಾ ಇರೋಣ.
ಬಿಫೋರ್ ಸೈನಿಂಗ್ ಆಫ್, ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್.